ನಮಸ್ಕಾರ ಸ್ನೇಹಿತರೆ, ನಾವು 44ನೇ ಬಾರಿ ಭೇಟಿಯಾಗ್ತಾ ಇದ್ದೇವೆ. ಇಂದು 2 ಪದಗಳನ್ನು ತಿಳ್ಕೊಳ್ಳೋಣ. ನಾನು ನಿಮಗೆ ಹೇಳಿದ್ದೇನೆ ಈ ಹಿಂದಿನ ತರಗತಿಗಳಲ್ಲಿ, ಒಂದು ಬ್ಯಾಚುಲರ್, ಸ್ಪಿನ್ಸ್ಟರ್, ಮತ್ತೊಂದು ಬ್ಯೂಟಿಫುಲ್, ಹ್ಯಾಂಡ್ಸಮ್, ಈ ಥರ ಪದಗಳನ್ನು ಮೇಲ್ಗೆ ಹಾಕೋದನ್ನು ಫೀಮೇಲ್ಗೆ ಹಾಕ್ತಾರೆ, ಫೀಮೇಲ್ಗೆ ಹಾಕೋದನ್ನು ಮೇಲ್ಗೆ ಹಾಕ್ತಾರೆ. ಅಥವಾ ಈ 2 ಪದಗಳು ಇವತ್ತು. ಒಂದು ಮದುವೆ ಇತ್ತು. ನನ್ನ ಮೊಮ್ಮಗಳೊಬ್ಬಳು, ಅಂದರೆ ನನ್ನ ಪತ್ನಿ ಅಕ್ಕನ ಮೊಮ್ಮಗಳು ಹುಡುಗಿ. ಅಲ್ಲಿ ಅವಳ ಬಾಲ್ಯದ ಸ್ನೇಹಿತೆ ಒಬ್ಬ ಹುಡುಗನ ಕರ್ಕೊಂಬಂದು, ಮದುವೆ ವಯಸ್ಸಿಗೆ ಬಂದಿತ್ತು ಹುಡುಗ. ಅವರಿಬ್ಬರು LKGಯಿಂದ ಕ್ಲಾಸ್ಮೇಟ್ಸು. ಸರಿ, ಕರ್ಕೊಂಬಂದ್ಬಿಟ್ಟು ನನ್ನ ಮೊಮ್ಮಗಳು ತಾತ ಅಂತಿದ್ದಾಳೆ ನನ್ನನ್ನು. ಅವಳು ತಾತ ಅಂತ ಬಂದು, ತಾತ ಮೀಟ್ ಮೈ ಫಿಯಾನ್ಸೆ ಅಂತ ಹೇಳಿದ್ಲು. ಮೀಟ್ ಮೈ ಫಿಯಾನ್ಸೆ ಅಂತ. ಆಮೇಲೆ ನಾನು ಇದೇನು ಹೀಗೆ ಹೇಳ್ತೀಯಲ್ಲ ಅಂತ ಕೇಳಿದೆ. ಆಮೇಲೆ ನಾನು ಮದುವೆ ಗೊತ್ತಾಗಿದೆ ತಾತ ಅಂತ ಹೇಳಿದ್ಲು. ನೋಡಿ, ಈ ಫಿಯಾನ್ಸೆ ಆ್ಯಂಡ್ ಫಿಯಾನ್ಸೈ ಅಂತ ಹೇಳಬೇಕು, 2 ಪದಗಳು. ನೋಡಿ, FIANCEE ಫಿಯಾನ್ಸೈ ಹೇಳಬೇಕು. ಅವಳು ಫಿಯಾನ್ಸಿ ಅಂತ ಹೇಳಿದ್ಲು. ಅವಳು ಫಿಯಾನ್ಸೈ ಹೇಳಬೇಕಿತ್ತು, ಅವಳು ಫಿಯಾನ್ಸೆ ಹೇಳಿದ್ಲು. ನೋಡಿ ಉಚ್ಚಾರಣೆ. ಕೆಲವು ಡಿಕ್ಷನರಿಗಳು, ನಮ್ಮ ಇಂಡಿಯನ್ ಡಿಕ್ಷನರಿಗಳಲ್ಲಿ 2 ಒಂದೇ ರೀತಿ ಕೊಟ್ಬಿಟ್ಟಿದ್ದಾರೆ. 2ಕ್ಕೂ ಫಿಯಾನ್ಸೆ ಹೇಳ್ತಾರೆ. ಇದು ಫಿಯಾನ್ಸೆ, ಈ ಸಿಂಗಲ್ ಇ. ಡಬಲ್ ಇದ್ದರೆ ಫಿಯಾನ್ಸೈ ಅಂತ. ಅವಳು ಫಿಯಾನ್ಸೈ ಅಂತ ಹೇಳಿದ್ದು, ಫಿಯಾನ್ಸೆ ಹೇಳಲಿಲ್ಲ. ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಯಾಕೆ ನೋಡಿ, ಹೀ ಈಸ್ ಮೈ ಫಿಯಾನ್ಸೆ, ಹೀ ಈಸ್ ಮೈ ಫಿಯಾನ್ಸೈ. ಎತ್ವ ಇದ್ದರೆ ಅದು ಪ್ರೊನೌನ್ಸಿಯೇಷನ್ ತಪ್ಪು. ನೋಡಿ, ಹೀ ಈಸ್ ಮೈ ಫಿಯಾನ್ಸೆ. ನೋಡಿ, ಫಿಯಾನ್ಸೈ ತಪ್ಪು, ಫಿಯಾನ್ಸೆ ಹೇಳಬೇಕು. ಕೆಲವರು ಫಿಯಾನ್ಸಿ ಅಂತಾರೆ, ಅದು ಇನ್ಕರೆಕ್ಟ್ ಪ್ರೊನೌನ್ಸಿಯೇಷನ್. ಹಾಗೆ ನೋಡಿ, ಶೀ ಈಸ್ ಮೈ ಫಿಯಾನ್ಸೆ, ಅದು ಮೇಲ್ ಫಾರಮ್ ಹಾಕಬೇಕು. FIANCE ಫಿಯಾನ್ಸೆ ಇದ್ದರೆ. ಇದು ಶೀ ಈಸ್ ಮೈ ಫಿಯಾನ್ಸೈ ಹೇಳಬೇಕು. ಡಬಲ್ ಇದ್ದರೆ ಇ ಹೇಳಬಾರ್ದು, ಎ ಹೇಳಬೇಕು. ಇದು ಎ, ಇದು ಎ, ಜ್ಞಾಪಕ ಇಟ್ಕೋಬೇಕು. ಫಿಯಾನ್ಸೆ ಅದು ಹುಡುಗಿಯರು ಹೇಳೋದು. ಫಿಯಾನ್ಸೈ ಡಬಲ್ ಇ ಇದ್ದರೆ, FIANCEE ಇದ್ದರೆ ಅದು ಫಿಯಾನ್ಸೈ. ಇದು FIANCE ಇದ್ದರೆ ಅದು ಫಿಯಾನ್ಸೆ ಅಷ್ಟೇ. ಅವಳು ಬಂದಂಗೆ ಫಿಯಾನ್ಸೈ ಅಂತ. ಆವಾಗ ಯಾಕೆ ಹೀಗಾಗ್ತದೆ ಅಂತ ಅಂದರೆ, ಕ್ರಿಕೆಟ್ ಪ್ಲೇಯರ್ಸು ಅವರು ಸಾಮಾನ್ಯವಾಗಿ ಹುಡುಗರನ್ನ ಮದುವೆ ಗೊತ್ತಾದ ಮೇಲೆ ಪರಿಚಯ ಮಾಡೋದಕ್ಕಿಂತ ಕ್ರಿಕೆಟು, ಫಿಲಮ್ ಲ್ಯಾಂಡ್ ಇಲ್ಲೆಲ್ಲ ಏನಾಗಿದೆ, ಅವರು ಆ ಪ್ಲೇಯರು ಬಂದಿದ್ರು, ಅವರು ಫಿಯಾನ್ಸೈ ಬಂದಿದ್ರು ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಬಂದ್ಬಿಟ್ಟಿದೆ ನಿಮಗೆ. ನೋಡಿ, ಹುಡುಗಿಯರಿಗೆ ಬ್ಯಾಚುಲರ್ ಅಂತ ಹೇಳ್ತಾರಲ್ಲ, ಅನ್ಮ್ಯಾರಿಡ್, ಆ ಥರ ಬಂದಿದೆ. ಇಷ್ಟೇ ನೋಡಿ, ಹೀ ಈಸ್ ಮೈ ಫಿಯಾನ್ಸೆ ತಪ್ಪು, ಹೀ ಈಸ್ ಮೈ ಫಿಯಾನ್ಸೆ. ನೋಡಿ, ಫಿಯಾನ್ಸೈ, ಫಿಯಾನ್ಸೆ ಇಷ್ಟೇ ವ್ಯತ್ಯಾಸ. ಅಲ್ಲಿ ಡಬಲ್ ಇ ಇದೆ, ಇಲ್ಲಿ ಸಿಂಗಲ್ ಇ ಇದೆ. ನೋಡಿ, ಶೀ ಈಸ್ ಮೈ ಫಿಯಾನ್ಸೆ ತಪ್ಪದು. ಅವಳು ನನ್ನ ಫಿಯಾನ್ಸೆ ಅಲ್ಲ, ಏಕೆಂದರೆ ಹುಡುಗಿಯರಿಗೆ ಇದು ಮೇಲ್ ಫಾರ್ಮು ಫಿಯಾನ್ಸೆ. ನೋಡಿ, ಶೀ ಈಸ್ ಮೈ ಫಿಯಾನ್ಸೈ, ಇದು ಬಹಳ ಅಷ್ಟೇ. ಡಬಲ್ ಇ ಇದ್ದರೆ ಅವಳು ಮದುವೆಗೆ ಗೊತ್ತಾಗಿರುವ ಹುಡುಗಿ. ಸಿಂಗಲ್ ಇ ಇದ್ದರೆ ಅದಕ್ಕೆ ಮದುವೆಗೆ ಗೊತ್ತಾಗಿರುವ ಹುಡುಗ ಅಂತ. ನಿಶ್ಚಿತಾರ್ಥ ಆದಮೇಲೆ ಹೇಳೋದು. ಇದನ್ನು ನಾನು ಕೆಲವರು ಸ್ಪೆಲ್ಲಿಂಗಲ್ಲೂ ತಪ್ಪು ಮಾಡಿದ್ದಾರೆ. ಇದಕ್ಕೆ ಇನ್ನೊಂದು ಇದೆ, ಫಿಯಾನ್ಸೆ ಇದೆ ಅನ್ನೋದನ್ನು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಎಲ್ರಿಗೂ ಇದೇ ಥರ ಬ್ಯೂಟಿಫುಲ್ ಬಳಸ್ತಿದ್ರಲ್ಲ ಹುಡುಗರಿಗೆ, ಆ ಥರ ಭಾಳಷ್ಟು ಜನ ಹೇಳಿರೋದ್ರಿಂದ ಇದರ ಜೊತೆ ಚರ್ಚೆ ಮಾಡಬೇಕು ಅನ್ನಿಸ್ತು. ಡಿಕ್ಷನರಿಯನ್ನು ನೋಡಿಕೊಂಡ್ರೆ ಇನ್ನೊಮ್ಮೆ ತಮಗೆ ಕ್ಲಿಯರ್ ಆಗ್ತದೆ ಅಂದ್ಕೊಂಡಿದ್ದೇನೆ. ಯಾವತ್ತು ಹುಡುಗ ಮದುವೆ ಆಗೋದು ಫಿಯಾನ್ಸೈ ಅಲ್ಲ, ಫಿಯಾನ್ಸೆನ. ಡಬಲ್ ಇ ಇದ್ದರೆ ಅದು ಮದುವೆಗೆ ಗೊತ್ತಾಗಿರುವ ವಧು. ಇದಕ್ಕೆ FIANC ಇದ್ದರೆ ಮದುವೆಗೆ ಗೊತ್ತಾಗಿರುವ ವರ. ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಆದಮೇಲೆ, ಮದುವೆ ನಿಶ್ಚಿತಾರ್ಥ ಆದಮೇಲೆ ಇದನ್ನು ಹೇಳ್ತಾರೆ. ಬಹುಶಃ ಇದು ತಮಗೆ ಮನದಟ್ಟಾಗಿದೆ ಅಂದ್ಕೊಂಡಿದ್ದೇನೆ. ಇದೇ ರೀತಿ 2 ಪದಗಳು, ಕನ್ಫ್ಯೂಸ್ ಆಗೋ ಪದಗಳು ಮತ್ತು ಮಿಸ್ಯೂಸ್ಡ್ ಪದಗಳನ್ನು ಮುಂದಿನ ತರಗತಿಗಳಲ್ಲಿ ಚರ್ಚೋಣ. ಈ ಥರದ್ದು ಒಂದು 10-20 ಪೇರ್ಗಳಿದೆ. ಅದು ತುಂಬ ವಿದ್ಯಾವಂತರು ಮಾಡ್ತಾರೆ. ಅದು ಇಂಗ್ಲೀಷ್ ಏನಾಗಿದೆ ಅಂತ ನಾವು ಕೇಳಿದ ತಕ್ಷಣ ಅದನ್ನು ಯೂಸ್ ಮಾಡ್ತೀವಿ. ಡಿಕ್ಷನರಿಗೆ ಒಮ್ಮೆ ರೆಫರ್ ಮಾಡಬೇಕು. ಮುಂದಿನ ತರಗತಿಯಲ್ಲಿ ಸಿಕ್ಕೋಣ. ಧನ್ಯವಾದಗಳು. ನಮಸ್ಕಾರ.